ಹಲೋ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬೇಡಬೇಡಿ. ನಾಗರ ಪಂಚಮಿ ಅಂತೂ ಬಂದಾಯಿತು. ಸೊ ಅದ್ರ ಸಲುವಾಗಿ ಸಿಹಿ ತಿಂಡಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಹಳೆ ವಿಡಿಯೋದಲ್ಲಿ ಕರ್ಚಿಕಾಯಿ ಹೆಂಗೆ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಕರ್ದಂಟು ಹೆಂಗೆ ಮಾಡೋದಂತ ಹೇಳ್ಕೊಡ್ತಾಯಿದ್ದೀನಿ ನೋಡಿ. ಏನಿಲ್ಲ, ಒಂದು 3 ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನು. ಒಂದು 3ರಿಂದ 3 ಮುಕ್ಕಾಲು, ಒಂದು 4 ಕಪ್ ಹಾಕ್ಕೊಂಡಿದ್ದೀನಿ. 4 ಕಪ್ಪಿಗೆ ಒಂದು ಅರ್ಧ ಕಪ್ ಅಥವಾ ಒಂದು ಅರ್ಧ ಗ್ಲಾಸ್ ನೀರು ಜಾಸ್ತಿ ಆಯಿತು. ಸೊ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿಕೊಂಡು ಅಂದರೆ ಜಾಸ್ತಿ ಅಲ್ಲ, ಒಂದು ಕಪ್ಪಟ್ಟು ನೀರು ಸಾಕು. ಆಮೇಲೆ ಗ್ಯಾಸ್ ಆನ್ ಮಾಡಿ, ಗ್ಯಾಸ್ ಮೇಲೆ ಇಡಿ. ನೋಡಿ, ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಿ. ಇವಾಗ ಆ ಕಡೆ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟು ಈ ಕಡೆ ಏಲಕ್ಕಿನ ಕುಟ್ಕೊಳ್ಳಿ. ಏಲಕ್ಕಿ ಸಿಪ್ಪೆ ತೆಗೆದುಬಿಟ್ಟು ಒಳಗಡೆ ಇರೋ ಕಾಳಿಂದ ಕುಟ್ಕೊಳ್ಳಿ. ಸರಿಯಾಗಿ ಸಣ್ಣಗೆ ಕುಟ್ಕೊಳ್ಳಿ. ನೋಡಿ, ತುಂಬ ಈಸಿ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಕಸಿ ಬಿಸಿ ಮಾಡಿಕೊಂಡು ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಅರ್ಜೆಂಟು. ಸೊ ಸ್ಲೋ ಆಗಿ ಒಂದ್ಸರಿ ವಿಡಿಯೋ ನೋಡಿ ಮಾಡಿಕೊಂಡ್ರೆ ನಿಮಗೂ ಕೂಡ ಕರ್ದಂಟು ಮಾಡೋಕ್ಕೆ ಬರುತ್ತೆ. ಸೊ ಟ್ರೈ ಮಾಡಿ ನೋಡಿ. ಈಗ ಅದರಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ನ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಸ್ಪೂನಿಂದ ತಿರುವಾಡಿ ಸಕ್ಕರೆ ಕರಗ್ತಾ ಇರುತ್ತೆ. ಕೆಳಗಡೆ ಗ್ಯಾಸ್ ಆನ್ ಮಾಡಿದ್ದೀರಲ್ವ, ನೋಡಿ. ಆ ಕಡೆ ಪಾಕಕ್ಕಿಟ್ಟು ಈ ಕಡೆ ಪರಾತ್ ಇರುತ್ತಲ್ವ, ಪರಾತ್ ಇರಲಿಲ್ಲ ಅಂದರೆ ದೊಡ್ಡದು ದಿಪ್ಪಾಗಿರೋ ಗಂಗಾಳ ತೊಗೊಳ್ಳಿ. ಆ ಗಂಗಾಳಿಗೆ ಎಣ್ಣೆ ಹಚ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಇದನ್ನ ಯಾಕಪ್ಪ ಹೀಗಾಗಿದೆ ಅಂದರೆ ಸ್ವಲ್ಪ ನೀರು ಬಿದ್ದಿದ್ದರಿಂದ ಪರಾತ್ ಹಂಗಾಗಿಬಿಟ್ಟದ. ಇದು ಏನಪ್ಪ ನೀರಲ್ಲಿ ಏನೋ ಬಿಡ್ತಾ ಇದ್ದಾರೆ ಅಂತ ಗೊತ್ತಿರ, ಇಲ್ಲ ಪಾಕ್ ನೋಡೋ ವಿಧಾನ ಇದು. ನಾನು ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಇದು ಕರಗಿದೆ ಅಲ್ವ ಸಕ್ಕರೆ, ಇದು ಸಕ್ಕರೆ ಕರಗಿ ಕುದಿಬೇಕು. ಕುದಿಯೋ ಆದ ಮೂಲಕ 1-2 ಉಕ್ಕು ಥರ ಬರಬೇಕು. ಬಂದಾದ ಕೂಡಲೇ ಸ್ಪೂನಿಂದ 1-2 ಹನಿನ ಆ ಪ್ಲೇಟಲ್ಲಿ ಬಿಟ್ಕೊರಿ. ಆ ನೀರಲ್ಲಿರೋ ಪ್ಲೇಟಿಗೆ ಅದರಲ್ಲಿ ಬಿಟ್ಕೊಂಡು ಅದನ್ನು ಸ್ವಲ್ಪ ಗಟ್ಟಿಯಾಗಿ, ಅಂದರೆ ಸ್ವಲ್ಪ ಉಂಡೆ ಆಕಾರದಲ್ಲಿ ಬರಬೇಕು. ಉಂಡೆ ಆಕಾರದಲ್ಲಿ ಅಂದರೆ ಈ ಥರ ನೋಡಿ. ನೀವು ಕೈಯಿಂದ ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ಅದನ್ನು ಬರ್ತಾ ಇದೆಯಲ್ವ, ಇದಕ್ಕೂ ಇನ್ನೊಂದು ಚೂರು ಗಟ್ಟಿ ಬರಬೇಕು. ತುಂಬ ಹೊತ್ತು ಬಿಟ್ಟರೆ ಅದು ಕರ್ದಂಟೆ ಮಾಡೋಕ್ಕೆ ಬರಲ್ಲ. ಸೊ ನೋಡಿಲಿ, ನೀವು ನೀರಲ್ಲಿ ಬಿಟ್ಟರೆ ಅದು ಕರಗಬಾರ್ದು. ನೋಡು, ನಾನು ಮತ್ತೆ ಪದೇ ತೋರಿಸಿದ್ದೀನಿ, ಒಂದು ಸಲ ಆದರೆ ಗೊತ್ತಾಗಲ್ಲ ಅಂತ. ಸೊ ಇವಾಗ ಕಂಪ್ಲೀಟಾಗಿ ಬಂದಿದೆ. ಇವಾಗ ಸ್ವಲ್ಪ ಗ್ಯಾಸಿಂದ ಇಳಿಸಿದ ಮೇಲಕ್ಕೆ ಒಂದು 2 ಸ್ಪೂನು ತಣ್ಣೀರು ಹಾಕೋಬೇಕು. 2 ಸ್ಪೂನು ತಣ್ಣೀರು. ಏನಪ್ಪ ಪಾಕದಲ್ಲಿ ತಣ್ಣೀರು ಅಂತೀರ, ನಿಮಗೆ ಪಾಕು ಸಡನ್ನಾಗಿ ಅಂದರೆ ಚೆನ್ನಾಗಿ ಕರ್ದಂಟು ಬರುವಾಗ ನೋಡಿ, ತಿರುಗುತ್ತಾನೆ ಪುಟಾಣಿ ಹಿಟ್ಟು ಹಾಕೋಬೇಕು. ನೀವು ಒಂದು ಸ್ವಲ್ಪ ಹೊತ್ತು ಹಾಕಿ ಆಮೇಲೆ ತಿರುಗಿದ್ರೆ ಗಂಟಾಗಿ ಅದೇನಪ್ಪ ಅಂದ್ರೆ ಕರ್ದಂಟು ಆಗಲ್ಲ, ಈ ಕಡೆ ಏನೂ ಆಗಲ್ಲ. ಅದ್ರ ಸಲುವಾಗಿ ಒಂದು ಕೈ ಕಡೆ ತಿರುವಾಡಿ ಒಂದು ಕೈಯಿಂದ ಹಾಕ್ಕೊಂಡು ಅದನ್ನು ಗಟ್ಟಿ ಆಗೋಕ್ಕಿಂತ ಮೊದಲೇ ನೀವು ಎಣ್ಣೆ ಹಚ್ಚಿಟ್ಟಿದ್ರಲ್ಲ, ಅದಕ್ಕೆ ಬೇಗನೆ ಹಾಕ್ಕೊಂಡು ಹಿಂಗೆ ಪರಾತನ್ನು ತುಂಬ ಮಾಡ್ಕೋಬೇಕು. ಹಿಂಗೆ ಶೇಕ್ ಮಾಡಿದ್ರೆ ಅದು ಪರಾತ್ ಫುಲ್ ರೌಂಡ್ ಆಗುತ್ತೆ, ದಿಪ್ಪಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಈಸಿ ಇದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಬೋದು. ನಿಮಗೂ ಕರ್ದಂಟು ಬರುತ್ತೆ. ಯಾರ್ಯಾರು ಬರಲ್ಲ ಅಂತ ಹಿಂದಕ್ಕೆ ಸರಿದಿರ್ತೀರಲ್ಲ, ಅವರು ಕೂಡ ಮಾಡ್ಬೋದು ನೋಡ್ರಿ ಕರ್ದಂಟ. ಅಷ್ಟು ಈಸಿ ಅದ ನೋಡಿ. ಇವಾಗ ಇದ್ರ ಮೇಲೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳಿ. ಕೊಬ್ಬರಿ ಚೆನ್ನಾಗಿರೋ ಕೊಬ್ಬರಿನ ಹಾಕ್ಕೊಳ್ಳಿ. ಇವಾಗ ನೋಡಿ, ಚಾಕು ತಗೊಂಡು ಅಂದರೆ ಒಂದು ಮಾಡ್ಕೊಳ್ಳಿ. 2ರಿಂದ 3 ನಿಮಿಷ ಬಿಟ್ಟು. ತುಂಬ ಗಟ್ಟಿಯಾದರೆ ಆಮೇಲೆ ಚಾಕುವಿಂದ ಕೊಯ್ಲಕ್ಕೆ ಬರಲ್ಲ. ಅದಕ್ಕೆ ಸ್ವಲ್ಪ ಮೆತ್ತಗಿದ್ದಕರೆ ಚಾಕುವಿಂದ ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಸ್ವಲ್ಪ ಗಟ್ಟಿ ಆದ ಮೂಲಕ ತಕ್ಕೋಬೇಕು. ನೋಡಿ, ಒಂದು 2ರಿಂದ 3 ನಿಮಿಷ ಬಿಟ್ಟು ಆದ ಕೂಡಲೇ
ಚಾಕುವಿಂದ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾಯ್ತಲ್ವ. ನೋಡಿ, ನಮಗೆ ಈ ಥರ ಚೌಕ್ ಶೇಪ್ ಬೇಡ, ಡೈಮಂಡ್ ಶೇಪ್ ಬೇಕಂದರೆ ಹಂಗೆ ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಇವಾಗ ಪರಾತಿಂದ ಆಲ್ಮೋಸ್ಟ್ ಬಿಟ್ಟಿರುತ್ತೆ. ಸೊ ಸ್ವಲ್ಪ ಸ್ಪೂನಿಂದ ಅಥವಾ ನೋಡಿ ಪೀಸ್ ಬಂದಿದೆ ಅಲ್ವಾ, ಆ ಪೀಸ್ ಯಾವ ಥರ ಶೇಪಲ್ಲಿ ಕಟ್ ಮಾಡಿರ್ತೀರ ಅಲ್ಲಿಂದ ಎಲ್ಲನೂ ಅದೇ ಶೇಪ್ನಿಂದ ಬರುತ್ತೆ. ಎಷ್ಟು ಮೃದುವಾಗಿ ಆಗಿದೆ ಅಂತ ನೋಡಿ. ನೀವು ಕೂಡ ಇಷ್ಟಪಡುವಂಥ ಸಿಹಿ ತಿಂಡಿ ಇದು. ಮನೆಯಲ್ಲಿ ಮಕ್ಕಳು ಬೇಡ್ತಾ ಇರ್ತಾರೆ. ಸೊ ಎಲ್ಲರಿಗೂ ಧನ್ಯವಾದಗಳು.